ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 7ನೇ ಅಧ್ಯಾಯ ವಿಜ್ಞಾನ ಯೋಗದ ಸಾರಾಂಶವನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೊಡು ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿದ್ಯವದು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಿತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಮಂದಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಹರಿ ಓಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. 7ನೇ ಅಧ್ಯಾಯದ ಸಾರಾಂಶ. ಯಥಾಮತಿ ಆ ವಾಗ್ದೇವಿ ನನ್ನಲ್ಲಿ ಕುಳಿತು ಏನನ್ನ ನುಡಿಸ್ತಾಳೋ ಆ ಶ್ರೀಕೃಷ್ಣನ ಅನುಗ್ರಹದಿಂದ ಯಾವ ಮಾತುಗಳು ಬರುತ್ತೋ ಅದನ್ನ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿ ತತ್ ಶೃಣು. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಪಾರ್ಥನ ಉದ್ದೇಶಿಸಿ ಶ್ರೀಕೃಷ್ಣ ಹೇಳ್ತಾನೆ, ಹೇ ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೇ ಆಶ್ರಯಿಸಿದವರಾಗಿ ಯೋಗವನ್ನು ಮಾಡುತ್ತಾ ಸಂಶಯವಿಲ್ಲದಂತೆ ಸಮಗ್ರವಾಗಿ ನನ್ನನ್ನು ನೀನು ಹೇಗೆ ತಿಳ್ಕೊಳ್ಳಬಹುದು ಅದನ್ನು ಕೇಳು ಅಂತೇಳಿ ಅಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದು ಅದೆಲ್ಲ ನಮಗೆಲ್ಲರಿಗೂ ಸೇರಿಸಿ ಅನುಗ್ರಹ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ 2 ಪದಗಳು ವಿಶೇಷವಾಗಿ, ಒಂದು ಆಸಕ್ತಿ, ಇನ್ನೊಂದು ಅಸಂಶಯ, ಸಂಶಯ ಇಲ್ಲದಂತೆ ಆಸಕ್ತಿ. ಈ 2 ಪದಗಳು ಬಹಳವಾಗಿ ಎಲ್ಲ ಕೆಲಸಕ್ಕೂ ಮುಖ್ಯ ಆಗುತ್ತೆ ಅಲ್ವಾ? ಯಾಕೆ, ಏನಾದ್ರು ಕೆಲಸ ಮಾಡಬೇಕು ಅಂತ ಅದರಲ್ಲಿ ಆಸಕ್ತಿ ಇದ್ರೆ ಆ ಕೆಲಸ ಚೆನ್ನಾಗಾಗತ್ತೆ. ಮತ್ತೆ ಸಂಶಯ ಇರಬಾರ್ದು, ಇದು ಮಾಡೋದ್ರಿಂದ ನನಗೆ ಏನು ಲಾಭ, ಮಾಡಿದ್ರೆ ಆಗುತ್ತೋ ಇಲ್ವೋ. ಈ ಅರೆಬರೆ ಮನಸ್ಸಿಂದ ಮಾಡಿದ್ರು ಕೂಡ ಕೆಲಸ ಸರಿಯಾಗಿ ಆಗೋದಿಲ್ಲ. ಮತ್ತು ನಮ್ಗೆ ಆಸಕ್ತಿ ಇಲ್ಲ ಅಂದ್ರೂ ಕೂಡ ಕೆಲಸ ಆಗೋದಿಲ್ಲ. 2 ಮುಖ್ಯವಾದ ಆಯುಧಗಳು ಒಂದು ಕೆಲಸ ಪರಿಪೂರ್ಣವಾಗಿ ಆಗಬೇಕಾದ್ರೆ. ಇನ್ನು ಆ ಒಂದು ನಿರಾಕಾರ ಬ್ರಹ್ಮನ ತಿಳ್ಕೊಳ್ಬೇಕಾದ್ರೆ ಇನ್ನೂ ಎಷ್ಟು ಮಟ್ಟಿನ ಶ್ರದ್ಧೆ ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಯಾತಕ್ಕೆ ಅಂತಂದ್ರೆ ಸಾಮಾನ್ಯ ಕೆಲಸಕ್ಕೇನೆ
ಆಸಕ್ತಿ ಮತ್ತು ನಿಸ್ಸಂಶಯ ಬೇಕಾದಾಗ ಇವೆಲ್ಲ ಕಣ್ಣಿಗೆ ಕಾಣ್ತಕ್ಕಂತಹ ಕೆಲಸ ಕಾರ್ಯಗಳು ಅಥವಾ ಅದರ ಒಂದು ಕಾರ್ಯ ಕಣ್ಣಿಗೆ ಕಾಣುತ್ತೆ. ಇದು ದೇವರು ಅಥವಾ ಆ ಪರಮಾತ್ಮ ಬ್ರಹ್ಮ ಅಂತಕ್ಕಂಥದ್ದು ಹೇಗಿದೆ ಅಂತ ಯಾರು ನೋಡಿದವರಿಲ್ಲ. ಅದು ಎರಡು ವಿಧದಲ್ಲಿ ಹೇಳ್ತಾರೆ. ಒಂದು ಅನುಭವೈಕ್ಯ ಗಮ್ಯಂ, ಅನುಭವದಿಂದ ಮಾತ್ರ ಗೊತ್ತಾಗತ್ತೆ. ಇನ್ನೊಂದು ಅನಿರ್ವಚನೀಯ ಅಂತ ಹೇಳಿ ಹೇಳ್ತಾರೆ. ಯಾಕೆಂದ್ರೆ ಮಾತುಗಳಿಂದ ಅದನ್ನ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಾವು ಪುರಾಣಗಳಲ್ಲಿ ವಿಚಾರವನ್ನ ಅಲ್ಲಿ ಆ ದೇವತಾ ಮೂರ್ತಿಯನ್ನ ಕುರಿತು ಹೇಳ್ತಾರೆ. ಯಾಕೆಂದ್ರೆ ಅಲ್ಲೊಂದು ಮೂರ್ತಿ ಅಂತ ಇದ್ದಾಗ ಅದಕ್ಕೊಂದು ಆಕಾರ, ಸಾಕಾರ ಬ್ರಹ್ಮ. ಅದಕ್ಕಾದ್ರೂ ನಾವು ವಿವರಣೆ ಕೊಡ್ಬೋದು. ಹೀಗಿದೆ, 4 ಕೈ ಇದೆ, ಆಯುಧಗಳಿದೆ, ಪದ್ಮಾಸನದಲ್ಲಿ ಕೂತಿದ್ದಾನೆ, ಹೀಗೆ ಆ ವಿವರಣೆಯನ್ನ ಏನಾದ್ರೂ ಕೊಡ್ಬೋದು. ಇದು ನಿರಾಕಾರ ಬ್ರಹ್ಮ, ಆಕಾರವೇ ಇಲ್ಲದೆ ಇರೋದು, ಕಣ್ಣಿಗೆ ಕಾಣದೇ ಇರೋದು, ಮತ್ತು ಕಣ್ಣಿಗೂ ಕಾಣಲ್ಲ, ಆಕಾರವೂ ಇಲ್ಲ. ಇದನ್ನು ವರ್ಣಿಸೋದು ಹೇಗೆ? ಹಾಗಾಗಿ ಅನಿರ್ವಚನೀಯ ಅಂದ್ಬಿಟ್ರು. ಹಾಗಾಗಿ ಇದು ತಿಳ್ಕೊಳ್ಬೇಕಾದ್ರೆ ನಮಗೆ ಹೆಚ್ಚಿನದಾದಂಥ ಆಸಕ್ತಿ ಮತ್ತು ನಿಸ್ಸಂಶಯ ಎರಡೂ ಇದ್ರೆ ಮಾತ್ರ ನಾವು ಆ ಒಂದು ಭಗವಂತನ ವಿಭೂತಿ ಅಥವಾ ಅವನ ವಿಶೇಷವಾದಂತಹ ಐಶ್ವರ್ಯವನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಜ್ಞಾನಂತೆ ಹಂಸ ವಿಜ್ಞಾನವಿದಂ ವಕ್ಷಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋ ಅನ್ಯಜ್ಞಾತವ್ಯಮವಶಿಷ್ಯತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ತೇ ಅಹಂ ಜ್ಞಾನಂ ತೇ ಅಹಂ ಸ ವಿಜ್ಞಾನಮಿದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನೇಹ ಭೂಯೋ ಅನ್ಯಜ್ಞಾತವ್ಯಂ ಅವಶಿಷ್ಯತೆ ಅಂತ ಹೇಳ್ತಾರೆ. ವಿಜ್ಞಾನದಿಂದ ಒಡಗೂಡಿದಂತಹ ಜ್ಞಾನವನ್ನು, ವಿಶೇಷವಾದ ಜ್ಞಾನದಿಂದ ಒಡಗೂಡಿದಂತಹ ಜ್ಞಾನವನ್ನು ನಾನು ನಿನಗೆ ವಕ್ಷ್ಯಾಮಿ, ಹೇಳ್ತೀನಿ. ಹೇಗೆ ಹೇಳ್ತೀನಿ? ಅಶೇಷತಃ, ಯಾವುದನ್ನೂ ಬಿಡದ ಹಾಗೆ ಸಂಪೂರ್ಣವಾಗಿ ನಿನಗೆ ಹೇಳ್ತೀನಿ. ಎದ್ದು ಜ್ಞಾತ್ವ, ಅದನ್ನ ನೀನು ತಿಳ್ಕೊಂಡ್ರೆ ದ ಇಹ ಭೂಯೋ, ಇನ್ನೇನು ಇಲ್ಲ ಇಲ್ಲಿ ತಿಳ್ಕೊಳ್ಳೋದಕ್ಕೆ. ಭೂಯೋ ಅನ್ಯಜ್ಞಾತ್ವಂ ಅವಶಿಷ್ಯತೆ, ಇಲ್ಲಿ ಇನ್ನೇನು ಇಲ್ಲ ತಿಳ್ಕೊಳ್ಬೇಕಾಗಿರೋದು ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಅಷ್ಟರ ಮಟ್ಟಿಗೆ ಸಂಶಯವಿಲ್ಲದಂತೆ ನಿನಗೆ ನಾನು ವಿಚಾರವನ್ನ ತಿಳಿಸ್ತೀನಿ ಅಂತ ಹೇಳಿ ಅನುಗ್ರಹ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಏಕೆಂದ್ರೆ ಅವನು ದಯಾ ಸಿಂಧುವಾಗಿರೋದ್ರಿಂದ ನಮಗೆ ಸುಲಭದಲ್ಲಿ ವಿಚಾರಗಳನ್ನ ತಿಳಿಸ್ತಾ ಇದ್ದಾನೆ. ನಾವು ಅದನ್ನ ತಗೊಳ್ಳೋದಕ್ಕೆ ಸಿದ್ಧ ಆಗ್ಬೇಕೀಗ. ಅವನು ಕೊಡೋದಿಕ್ಕೆ ಸಿದ್ಧ ಇದ್ದಾನೆ ಅಲ್ವಾ? ನಮಗೆ ಯಾರು ಇದನ್ನ ಹೊತ್ಕೊಂಡು ಹೋಗೋ, ನೀನು ಫ್ರೀಯಾಗಿ ಅಂತ ಕೊಟ್ಟರು ಕೂಡ ಅದನ್ನು ಹೊತ್ಕೊಂಡು ಹೋಗೋ ಶಕ್ತಿ ಸಾಮರ್ಥ್ಯ ಇರಬೇಕಲ್ಲ. ಹಾಗಾಗಿ ವಿಚಾರಗಳನ್ನ ಹೇಳ್ಬೋದು, ಆ ವಿಚಾರವನ್ನ ಧಾರಣೆ ಮಾಡಬೇಕಲ್ಲ, ಅದಕ್ಕೂ ಶಕ್ತಿ ಬೇಕಲ್ಲ. ಆ ರೀತಿಯಾಗಿ ನಾವು ಈ ಶ್ಲೋಕದಿಂದ ಅರ್ಥ ಮಾಡ್ಕೊಳ್ಬೇಕು. ಅಪರೇ ಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ತು. ಅಪರೇ ಅಯಂ ಇತಸ್ತ್ವ ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯ ಇದಂ ಧಾರ್ಯತೆ ಜಗತ್ತು. ಇದು ಕೀಳು ಪ್ರಕೃತಿ, ಇದಕ್ಕಿಂತ ಬೇರೆದಾಗಿರುವ ನನ್ನ ಹೆಚ್ಚಿನ ಪ್ರಕೃತಿ ಇದೆ, ಅದನ್ನ ಹೇಳ್ತೀನಿ ತಿಳ್ಕೊ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಜೀವಭೂತಾಂ ಮಹಾಬಾಹೋ, ಹೇ ಮಹಾಬಾಹೋ, ಜೀವಭೂತಾಂ ಯ ಇದಂ ಧಾರ್ಯತೆ ಜಗತ್ತು, ಇದರಿಂದ ಇದು ಇಡೀ ಜಗತ್ತನ್ನೇ ಧಾರಣೆಯನ್ನ ಮಾಡಿಕೊಂಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ.
ಅಪರ ನ ಪರ ನಿಕೃಷ್ಟ ಅಶುದ್ಧ ಅನರ್ಥಕಾರಿ ಸಂಸಾರ ಬಂಧನಾತ್ಮಿಕ ಇಯಂ. ಇದು ಸಂಸಾರ ಬಂಧನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ನಮ್ಮ ಈ ಒಂದು ಪ್ರಕೃತಿ ಇದೆಯಲ್ಲ, ಇದು ಜಡ ಪ್ರಕೃತಿ. ಈ ಶರೀರ ಅಂತಂದ್ರೆ ಇದು ಜಡ ಪ್ರಕೃತಿ. ಈ ಜಡ ಪ್ರಕೃತಿಯಿಂದ ಅಭಿಮಾನದಿಂದ ಸಂಸಾರಕ್ಕೆ ಬಿದ್ದಿದ್ದೀವಿ. ಇಲ್ಲಿ ಕೃಷ್ಣನ್ ಅವತಾರ ಅಥವಾ ರಾಮನ ಅವತಾರ ಇವೆಲ್ಲ ಸಶರೀರವಾಗಿ ಬಂದದ್ದು ಅಲ್ವಾ? ಸಶರೀರವಾಗಿ ಬಂದಂತಹ ಅವತಾರಗಳಲ್ಲಿ ಕೂಡ ಅದಕ್ಕೆ ಅಪವಾದವನ್ನ ಹೇಳ್ತಾರೆ. ಯಾಕೆಂದ್ರೆ ಆ ಕೃಷ್ಣನಿಗೂ ಕೂಡ ಕಳ್ಳ ಅಂದ್ರು, ಕಪಟಿ ಅಂದ್ರು, ಬೇರೆ ಬೇರೆ ಏನೇನೋ ಅಂತಂದ್ರು. ರಾಮ ಅವತಾರದಲ್ಲಿ ಅವನು ವನವಾಸವನ್ನ ಮಾಡಬೇಕಾಯ್ತು, ಮತ್ತೆ ಸೀತೆನ ಕಾಡುಗಟ್ಟದ, ವಾಲಿನ ಮರೆಯಲ್ಲಿ ನಿಂತ್ಕೊಂಡು ಹೊಡೆದ ಇತ್ಯಾದಿ ಆಪಾದನೆಗಳೆಲ್ಲ ಸಶರೀರನಾಗಿ ಆ ದೇವತೆಯೇ ಬಂದರೂ ಕೂಡ ತಪ್ಪಿದ್ದಲ್ಲ. ಇದಕ್ಕಿಂತ ಬೇರೆಯಾಗಿರೋ ನನ್ನ ಪ್ರಕೃತಿ ಇದೆಯಲ್ಲ, ನಿರಾಕಾರ ಬ್ರಹ್ಮ ಅಂತಕ್ಕಂಥದ್ದು, ಆ ನಿರಾಕಾರ ಬ್ರಹ್ಮ ಅಂತಕ್ಕಂಥದ್ದು ಉತ್ತಮವಾಗಿರದಂತಹ ಒಂದು ಚೇತನ. ಆ ಚೇತನ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಅದರಿಂದನೇ ಈ ಜೀವ ಜಗತ್ತು ಧರಿಸಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೋದು ಅನ್ಸುತ್ತೆ ನನಗೆ. ಯಾಕೆ ಅಂತಂದ್ರೆ ಆ ಚೇತನ ಸಾಕಾರ ಬ್ರಹ್ಮ ನಿರಾಕಾರ ಬ್ರಹ್ಮ ಅಂತ ಎರಡನ್ನ ಹೇಳಿದಾಗ ಇದು ಸಾಕಾರದಲ್ಲಿದ್ದಾನೆ ಕೃಷ್ಣ ಭಗವದ್ಗೀತೆಯನ್ನು ಹೇಳ್ಬೇಕಾದ್ರೆ. ಆ ನಿರಾಕಾರವಾಗಿರ್ತಕ್ಕಂತಹ ಬ್ರಹ್ಮನ್ನ ನಾವು ಆಪಾದನೆ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಯಾವ್ದನ್ನ ಆಪಾದನೆ ಮಾಡ್ತೀರಾ? ಇಲ್ಲಿ ಸಶರೀರವಾಗಿರೋ ಕೃಷ್ಣ ಈ ಕೃಷ್ಣ ಅವತಾರದಲ್ಲಿ ಹೀಗಾಯ್ತು, ರಾಮ ಅವತಾರದಲ್ಲಿ ಹೀಗಾಯ್ತು ಅಂಬೋದು. ಆದ್ರೆ ಇದು ಅನಾದಿ ಚೇತನ ಅನ್ನೋದು ಅನಾದಿ. ಅದನ್ನ ನೀವು ಗುರ್ಸಕ್ಕೂ ಆಗಲ್ಲ, ಅದನ್ನ ಆಪಾದನೆ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ಹೆಚ್ಚಿನದಾದಂತಹ ಒಂದು ಪ್ರಕೃತಿ ಇದೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದನೇ ಈ ಜೀವ ಜಗತ್ತು ಧಾರಣೆ ಆಗಿದೆ ಅಂತ ಹೇಳಿ. ಮುಂದೆ ರಸೋ ಅಹಂ ಮತ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ಋಷು. ಕೆಲವು ವಿಭೂತಿಗಳನ್ನ ಅಂದ್ರೆ ಅವನ ಐಶ್ವರ್ಯವನ್ನ ಅಥವಾ ಅವನ ವಿಶೇಷವಾದ ಗುಣಗಳನ್ನ ಇಲ್ಲಿ ನಮಗೆ ಪರಿಚಯ ಮಾಡಿಸಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಈ ಶ್ಲೋಕದಲ್ಲಿ ಅಂದ್ರೆ, ರಸೋ ಅಹಂ ಅಪ್ಸು. ಈ ಅಪ್ಪು ಅಂತ ಇದೆಯಲ್ಲ, ದ್ರವ ಅಂತಕ್ಕಂಥದ್ದು ಇದೆಯಲ್ಲ, ಆ ದ್ರವದಲ್ಲಿ ನಾನೇನಾಗಿದ್ದೀನಿ, ರಸವಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ರಸ, ನೀರಸ ಅಂದ್ರೆ ಆ ರಸ ಅಂದ್ರೆ ಸತ್ವ ಉಳ್ಳದ್ದು, ನೀರಸ ಅಂದ್ರೆ ಸತ್ವರಹಿತವಾಗಿರ್ತಕ್ಕಂಥದ್ದು. ಆ ನೀರಿನಂಶದಲ್ಲಿ ಸತ್ವ ರಸ ಇದ್ರೇನೆ ತಾನೆ ನಾವು ಬದುಕಕ್ಕಾಗೋದು, ನಮಗೆ ಶಕ್ತಿಯನ್ನ ಕೊಡೋದು. ಯಾಕೆ ಅಂತಂದ್ರೆ ಮಿನರಲ್ ವಾಟರ್ ಅಂಡ್ ಮಿನರಲೈಸ್ಡ್ ವಾಟರ್ ಎರಡಿದೆ. ಮಿನರಲ್ ವಾಟರ್ ನಾವೆಲ್ಲ ಕುಡಿಯೋದು, ಡಿಮಿನರಲೈಸ್ಡ್ ವಾಟರು ಅದೆಲ್ಲ ಏನಿದ್ರು ಬ್ಯಾಟ್ರಿಗಳಿಗೆ ಹಾಕ್ತಕ್ಕಂಥದ್ದು. ಹಾಗೆ ಈ ಜೀವಕ್ಕೆ ಅದರಲ್ಲೂ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ನಮ್ಮ ದೇಹದಲ್ಲೂ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆದ್ರೆ ಇಲ್ಲಿ ಪ್ರಧಾನವಾಗಿ ಬೇಕಾಗಿರೋದು ಆ ರಸ ಅಂತಕ್ಕಂಥದ್ದು ದ್ರವದಲ್ಲಿ ಇದ್ದಾಗಲೇ ಅದು ನಮ್ಮ ದೇಹಕ್ಕೆ ಕೆಲಸಕ್ಕೆ ಬರೋದು. ಹಾಗಾಗಿ ಆ ರಸ ಅನ್ನೋದು ಬಹಳ ಮುಖ್ಯ. ಅದು ನಾನಾಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ರಸ ಅಂತಂದ್ರೆ ಶಕ್ತಿ ಅಥವಾ ಅದರಲ್ಲಿ ಒಂದು ಟೇಸ್ಟ್, ಈ ಥರದಲ್ಲಿ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಕೊಳ್ಬೋದು. ಪ್ರಭಾಸ್ಮಿ ಶಶಿಸೂರ್ಯಯೋ, ಆ ಚಂದ್ರ ಮತ್ತು ಸೂರ್ಯ ಇದಾರಲ್ಲ, ಅವ್ರಿಗಲ್ಲಿ ಒಂದು ಪ್ರಭೆ ಇದೆಯಲ್ಲ, ಆ ಪ್ರಭೆ ಇರೋದ್ರಿಂದ ತಾನೆ ಅವರು ಇಡೀ ಲೋಕವನ್ನ ಬೆಳಗ್ತಾ ಇರೋದು. ಆ ಪ್ರಭೆ ನಾನೇ ಆಗಿದ್ದೀನಿ, ನಾನು ಅಲ್ಲಿ ಇರೋದ್ರಿಂದ ಅಥವಾ ನನ್ನ ಅಂಶ ಅವರಲ್ಲಿ ಇರೋದ್ರಿಂದ ಅವರು ಜಗತ್ತನ್ನ ಬೆಳಗ್ತಾ ಇದ್ದಾರೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಪ್ರಣವ ಸರ್ವವೇದೇಶು, ಪ್ರಣವ ಅಂದ್ರೆ ಓಂಕಾರ,
ಎಲ್ಲವೂ ಓಂಕಾರದಲ್ಲೇ ಲೀನವಾಗಿದೆ ಅಂಥೇಳಿ ಹೇಳ್ತಾರೆ. ಮತ್ತು ಯಾವುದೇ ಮಂತ್ರವನ್ನು ಆರಂಭ ಮಾಡಬೇಕಾದ್ರೂ ಓಂಕಾರದಿಂದಲೇ ಆರಂಭ. ಆ ಓಂಕಾರ ನಾನೇ ಆಗಿದ್ದೇನೆ ಅಂಥೇಳಿ ಹೇಳ್ತಾರೆ. ಆ ಓಂಕಾರ ಏನಾಗಿದೆ, ಎಲ್ಲ ವೇದಗಳನ್ನು ತನ್ನಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಓತಪ್ರೋತವಾಗಿದೆ ಪ್ರಣವದಲ್ಲಿ. ಹಾಗಾಗಿ ಮತ್ತೆ ಶಬ್ದ, ಆಕಾಶದ ಗುಣ ಏನು ಅಂತಂದ್ರೆ ಶಬ್ದ ಮಾತ್ರಂ ಆಕಾಶ ಗುಣಂ ಅಂತ ಹೇಳ್ತಾರೆ. ಆಕಾಶ ಅಂತಂದ್ರೆ ಅದರಲ್ಲಿ ಶಬ್ದ ಮಾತ್ರ ಇದೆ ಅಂತ ಹೇಳ್ತಾರೆ ನ್ಯಾಯಶಾಸ್ತ್ರದಲ್ಲಿ. ಆ ಶಬ್ದ ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಪೌರುಷಂ ನೃಷು, ಈ ಪುರುಷನಲ್ಲಿ ಒಂದು ಪೌರುಷ ಅಂತಕ್ಕಂಥದ್ದು ಇದೆಯಲ್ಲ, ಆ ಪೌರುಷ ಅಂತಕ್ಕಂಥದ್ದು ನಾನೇ ಆಗಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಯಾವ್ಯಾವ್ದ್ರಲ್ಲಿ ನಾನಿದ್ದೀನಿ ಅಂತಕ್ಕಂಥದ್ದನ್ನ ನಮಗೆ ವಿವರಣೆಯನ್ನ ಕೊಡ್ತಾ ಇದ್ದಾನೆ. ಮುಂದೆ ತ್ರಿಭಿರ್ಗುಣಮಯೈರ್ಭಾವೈರೇಭಿಃ ಸರ್ವಮಿದಂ ಜಗತ್ತು ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ತ್ರಿಭಿಃ ಗುಣಮಯೈ, ತ್ರಿಭಿಃ ಗುಣಃ ಮಯಿ ಭಾವ ಏಭಿಃ ಸರ್ವಮಿದಂ ಜಗತ್ತು ಮೋಹಿತಂ ನ ಅಭಿಜಾನಾತಿ ಮಾಂ ಏಭ್ಯಃ ಪರಂ ಅವ್ಯಯಂ. ಮೂರು ಗುಣಗಳಿಂದ ಈ ಜಗತ್ತೆಲ್ಲ ಏನಾಗಿದೆ, ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಮೋಹಿತಂ ನ ಅಭಿಜಾನಾತಿ, ಇವುಗಳಿಂದ ಬೇರೆಯಾಗಿರ್ತಕ್ಕಂತಹ ಅವನು ತ್ರಿಗುಣಾತೀತ. ನಾವೆಲ್ಲ ತ್ರಿಗುಣಾತ್ಮಕರು. ಆ ತ್ರಿಗುಣಾತೀತನಾಗಿರ್ತಕ್ಕಂತಹ ಅವ್ಯಯನಾಗಿರ್ತಕ್ಕಂತಹ ವ್ಯಯವೇ ಇಲ್ಲದೆ ಇರ್ತಕ್ಕಂಥದ್ದು ಅಂದ್ರೆ ಕಡಿಮೆ ವ್ಯಯ ಅಂದ್ರೆ ಖರ್ಚಾಗೋದು, ನಾಶ ಆಗೋದು. ಯಾವ್ದು ಇಲ್ಲದೆ ಇರ್ತಕ್ಕಂಥ ವ್ಯಯ ಆಗ್ತಾ ಏನಾಗುತ್ತೆ, ನಾಶ ಆಗುತ್ತೆ ಅಲ್ವಾ. ಅವ್ಯಯವಾಗಿರ್ತಕ್ಕಂತಹ ಅಂದ್ರೆ ಕ್ಷೀಣಿಸದೆ ಇರ್ತಕ್ಕಂತಹ ಮತ್ತು ತ್ರಿಗುಣಕ್ಕೂ ಅತೀತವಾಗಿರ್ತಕ್ಕಂತಹ ತ್ರಿಗುಣಾತೀತನಾದ ನನ್ನ ಈ ಮೂಢ ಜನರು ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ತಮೋಗುಣವೇ ಹೆಚ್ಚಾಗಿದೆ. ಅಂದ್ರೆ ತಮೋಗುಣ ಅಂದ್ರೆ ಅಂಧಕಾರ ಅಂದ್ರೆ ನಾನು ನನ್ನದು ಅಂತಕ್ಕಂಥದ್ದು. ಎಷ್ಟು ಮಟ್ಟಿಗೆ ಅಂತಂದ್ರೆ ನಮಗ್ ಮುಂದ್ಗಡೆ ಇರೋ ವಸ್ತು ಕಾಣೋದಿಲ್ಲ. ಹೇಗೆ ನಮಗೆ ಒಂದು ಪರದೆ ಹಾಕ್ಬಿಟ್ಟಿದ್ರೆ ಅಥವಾ ಒಂದು ಗೋಡೆ ಹಿಂದೆ ಯಾವುದೋ ಒಂದು ವಸ್ತು ಇದ್ರೆ ಕಣ್ಣಿಗೆ ಕಾಣೋದಿಲ್ವೋ ಹಾಗೆ ನಾವು ಉದ್ದೇಶ ಏನು, ಆ ಬ್ರಹ್ಮವನ್ನ ತಿಳ್ಕೊಳ್ಬೇಕು ಅಂತ. ಕಷ್ಟ ಎಷ್ಟು, ನಾವು ಏನೇನು ಪಾಪಕರ್ಮಗಳನ್ನು ಮಾಡಿವೋ ಅದ್ರ ಮೇಲೆ. ನಾವು ಮಾಡ್ತಕ್ಕಂತಹ ಪಾಪಕರ್ಮಗಳು ಸಾಧಾರಣವಾಗಿತ್ತು ಅಂತಂದ್ರೆ ಅದು ಪರದೆಯ ತರ ಸ್ವಲ್ಪ ಕಷ್ಟಪಟ್ಟು ಸರಿಸ್ಬೋದು. ಅಧಿಕವಾಗಿತ್ತು ಅಂತಂದ್ರೆ ಕಾಂಕ್ರೀಟ್ ಗೋಡೆ ತರ ಅದು ನೋಡಿಬೇಕಾದ್ರೆ ಕಷ್ಟ ಎಷ್ಟಾಗುತ್ತೆ ಅಲ್ವಾ. ಆ ರೀತಿಯಾಗಿ ನಾವು ಜ್ಞಾನ ಅಥವಾ ನಮ್ಮಲ್ಲಿ ಆ ಒಂದು ಸತ್ವ ಗುಣ ಜ್ಞಾನ ಉಂಟಾಗಬೇಕಾದ್ರೆ ಅತ್ಯಂತವಾದಂತಹ ಪ್ರಯತ್ನವನ್ನ ಮಾಡ್ತಾ ಎಂದೋ ಒಂದು ದಿವಸ ಯಾವುದೋ ಒಂದು ಜನ್ಮಗಳಲ್ಲಿ, ಇಲ್ಲಿ ಬರೀ ಈ ವರ್ಷ ಮುಂದಿನ ವರ್ಷ ಅಲ್ಲ, ಜನ್ಮಗಳು ಅಂತ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ನಮಗೆ ಅನೇಕ ಜನ್ಮಗಳು ಆಗ್ಬಿಟ್ಟಿದೆ. ಕೃಷ್ಣ ಹೇಳಿ ಅನ್ನಲ್ಲ, ನನಗ್ ಗೊತ್ತಿದೆ ಅಪ್ಪ, ಎಷ್ಟೋ ಜನ್ಮಗಳಾಗಿರೋದೆಲ್ಲ ನನಗೆ ಗೊತ್ತಿದೆ, ಆದ್ರೆ ಇನ್ನೂ ಗೊತ್ತಿಲ್ಲ ಅಂತ ಹೇಳಿ ಅರ್ಜುನನ್ಗೆ ಹೇಳಿ ಅನ್ನಲ್ಲ. ಹಾಗೆ ನಮಗೆ ಜನ್ಮದ್ದಲ್ಲ, ನಿನ್ನೆ ಮೊನ್ನೆ ಹೇಳಿದ್ದೋ ಇನ್ಯಾವತ್ತೋ ಪಾಠ ಕೇಳಿದ್ದೋ ಮರ್ತೋಗಿರುತ್ತೆ. ಪಾಠ ಕೇಳಿದ್ದೋ ಸ್ವಲ್ಪ ಮುಂಚೆ ಪಾಠ ಕೇಳಿದ್ರೆ ಈಗ ಮರ್ತೋಗಿರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಧಾರಣಾ ಶಕ್ತಿ ಅಷ್ಟೇ ಇರುತ್ತೆ. ಆದ್ರೆ ಅವನು ಸರ್ವಜ್ಞ ಗುಣ ಅತೀತ ಅವನು. ಆದ್ರೆ ನಾವು ಪಾಠವನ್ನ ಎಷ್ಟು ಅಧ್ಯಯನ ಮಾಡ್ತೀವಿ, ಎಷ್ಟು ಗಮನ ಕೊಟ್ಟು ಕೇಳ್ತೀವಿ, ಅದರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀವೋ ಅಷ್ಟಷ್ಟು ನಮಗೆ ಒಲಿಯತ್ತೆ ಅಲ್ವಾ.
ಆ ಜ್ಞಾನ ಅಂತಕ್ಕಂಥದ್ದು ನಮ್ಮಲ್ಲಿ ಇರುತ್ತೆ. ಯಾದಕ್ಕೆ ಅಂದ್ರೆ ಬೇಕಾದಷ್ಟು ಜನ ಜ್ಞಾನಿಗಳನ್ನು ನಾವು ನೋಡ್ತೀವಿ ಅಂದ್ರೆ ಅವರು ಅದರಲ್ಲೇನೆ ಹೆಚ್ಚು ಆಸಕ್ತಿಯನ್ನ ಹೊಂದಿರ್ತಾರೆ. ಕೆಲವರು ವ್ಯಾಪಾರದಲ್ಲಿ ಒಳ್ಳೆ ಜ್ಞಾನ ಇದಾರಿಂದ ಅವನು ಅದಕ್ಕೆ ಅಷ್ಟು ಒತ್ತು ಕೊಟ್ಟಿರ್ತಾನೆ. ಇನ್ನೊಬ್ರು ಯಾರೋ ಪಾಠ ಮಾಡೋದ್ರಲ್ಲಿ ಹೆಚ್ಚು ಮೇಧಾವಿಯಾಗಿದ್ದಾರೆ ಅಂತ ಅವರು ಅದಕ್ಕೆ ಒತ್ತು ಕೊಟ್ಟಿರ್ತಾರೆ. ಇನ್ನೊಬ್ರು ಇನ್ಯಾವುದೋ ಕಸರತ್ ಮಾಡೋದ್ರಲ್ಲಿ ಮೇಧಾವಿಯಾಗಿದ್ದಾನೆ ಅದಕ್ಕೆ ಒತ್ತು ಕೊಟ್ಟಿದ್ದಾನೆ. ಯಾವುದು ಸುಲಭವಾಗಿ ಬಂದಿಲ್ಲ. ಎಲ್ಲದಕ್ಕೂ ಕೂಡ ನಾವು ಪ್ರಯತ್ನ ಹಾಕ್ತಾ ಇರಬೇಕು. ಅವಾಗ್ಲೇನೆ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ನಾವು ಅದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅಂದ್ರೆ ಯಾವ್ದನ್ನ ತಿಳ್ಕೊಳ್ಬೇಕು ಅಂದ್ರೆ ಬ್ರಹ್ಮವನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಅಷ್ಟು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಅಥವಾ ಲೌಕಿಕ ಜೀವನದಲ್ಲಿ ನಾವೇನಾದ್ರು ಪಡ್ಕೊಳ್ಬೇಕು ಅಂತಂದ್ರೆ ಕೂಡ ಅದಕ್ಕೆ ಅಷ್ಟು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇದು ಲೌಕಿಕದಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಯಾವ್ದನ್ನ ಯಾವ ಥರ ಮಾಡಿ ನಾವು ಡೆವಲಪ್ಮೆಂಟ್ ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂಥದ್ದು ಲೌಕಿಕದಲ್ಲಿ ಬೇಕಾದಷ್ಟು ಉದಾಹರಣೆಗಳು ಸಿಗತ್ತೆ. ಇಲ್ಲಿ ನಾವು ಆಧ್ಯಾತ್ಮಿಕಕ್ಕೆ ಬಂದಾಗ ನಾವು ಸಾತ್ವಿಕ ಗುಣವನ್ನ ಬೆಳೆಸ್ಕೊಂಡು ಮತ್ತು ಆ ಭಗವಂತನಲ್ಲಿ ಹೆಚ್ಚಿನ ಗಮನವನ್ನ ಇಟ್ಟು ಅಲ್ಲಿ ನಾವು ಹೆಚ್ಚೆಚ್ಚು ಪ್ರಯತ್ನವನ್ನ ಪಡ್ತಾ ನಾವು ಜ್ಞಾನವನ್ನ ಪಡ್ಕೊಂಡು ಮೋಕ್ಷವನ್ನ ಪಡ್ಕೊಳ್ಬಹುದು ಅಂತಕ್ಕಂಥದ್ದನ್ನ ಚಿಂತನೆ ಮಾಡಬಹುದು ಅಂತ ಅನ್ಸತ್ತೆ. ಮುಂದೆ ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಾಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯ ನಿಯತಾಃ ಸ್ವಯಾ. ಕಾಮೈಃ ತೈಃ ಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಂ ತಂ ನಿಯಮಂ ಆಸ್ಥಾಯ ಪ್ರವೃತ್ಯ ನಿಯತಾಃ ಸ್ವಯ. ಇಲ್ಲಿ ಏನಾಗಿದೆ, ಕಾಮೈಹಿ, ಕಾಮ ಅಂತಂದ್ರೆ ಬಯಕೆಗಳು. ಸೆಕ್ಸ್ ಅನ್ನೋದು ಕೂಡ ಒಂದು ಬಯಕೆನೆ. ಏನು ನಾವು ಕೀಳ್ಮಟ್ಟದ್ದು ಅಂತ ತಿಳ್ಕೊಳ್ಳೋದಲ್ಲ. ಧರ್ಮ ಅರ್ಥ ಪುರುಷಾರ್ಥದಲ್ಲೇ ಹೇಳ್ಬಿಟ್ಟಿದ್ದಾರೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿ. ಹಾಗಾಗಿ ಆ ಕಾಮ ಬಯಕೆ ಅಂತಕ್ಕಂಥದ್ದನ್ನ ನಾವೇನ್ ಮಾಡಿದೀವಿ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು, ಆಯಾ ಕಾಮಗಳಿಂದ ಜನಗಳು ಏನ್ ಮಾಡ್ತಾ ಇದ್ದಾರೆ, ಪ್ರಬದ್ಯಂತೆ ಅನ್ಯ ದೇವತಾ. ಅವರ ಬಯಕೆಗಳು ಈಡೇರೋದಕ್ಕೆ ಯಾವುದೋ ದುಡ್ಡು ಬೇಕು ಅಂತಂದ್ರೆ ಲಕ್ಷ್ಮಿ ಆರಾಧನೆ ಮಾಡ್ತೀವಿ, ಎಕ್ಸಾಮ್ ಬಂದಾಗ ಸರಸ್ವತಿ ಪೂಜೆ ಮಾಡ್ತೀವಿ, ಆಯುಧ ಪೂಜೆ ಬಂದಾಗ ನಾವು ದುರ್ಗಾದೇವಿನ ಪೂಜೆ ಮಾಡ್ತೀವಿ ಅಲ್ವಾ. ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಆಯಾ ಒಂದು ನಿಷ್ಠೆಯನ್ನ ತೋರಿಸ್ತೀವಿ, ಅಥವಾ ಆ ದೇವತೆಯನ್ನ ಆ ಸಮಯದಲ್ಲಿ ಮಾತ್ರ ಪೂಜೆ ಮಾಡ್ತೀವಿ. ಇಲ್ಲಿ ಪ್ರಪದ್ಯಂತೆ ಅನ್ಯ ದೇವತಾ ಅಂದ್ರೆ ಇದೆಲ್ಲವೂ ಆ ಭಗವಂತನ ವಿವಿಧ ವಿಭೂತಿಗಳು, ಐಶ್ವರ್ಯಗಳು ಅಥವಾ ಅವನ ಸ್ವರೂಪವೇ ಆಗಿದ್ರು ಕೂಡ ನಾವು ಕಾಮನೆಯಿಂದ, ಬಯಕೆಗಳಿಂದ ಇಂಥದ್ದು ಪೂಜೆ ಮಾಡೋದು ನಮ್ಗೆ ಇಂಥ ಲಾಭ ಆಗತ್ತೆ ಅನ್ನೋ ದೃಷ್ಟಿಯಿಂದನೇ ಪೂಜೆ ಮಾಡ್ತೀವಿ ನಾವು. ಹಾಗಾಗಿ ನಾವು ಆ ಒಂದು ಮೋಕ್ಷದ ಕಡೆ ಹೋಗೋದಕ್ಕೆ ಆಗೋದಿಲ್ಲ, ಅಥವಾ ಆ ಮುಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲಿ ಸ್ಪಷ್ಟವಾಗಿ ನಮಗೆ. ತಂ ತಂ ನಿಯಮ ಆಸ್ಥಾಯ ಪ್ರವೃತ್ಯ ನಿಯತಾಹ ಸ್ವಯಾಹ. ಪ್ರಕೃತಿಯಿಂದ ನಿಯತರಾಗಿ ಆಯಾ ನಿಯಮಗಳನ್ನ ಅನುಸರಿಸಿ ಬೇರೆ ಬೇರೆ ದೇವತೆಗಳನ್ನ ಶರಣು ಹೊಂತಾರೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಕೆಲವರೆಲ್ಲ ಈಗ ಅಯ್ಯಪ್ಪನ ಮಾಲೆ ಹಾಕೊಂಡ್ಬಿಟ್ಟಾಗ 48 ದಿವಸ ಎಲ್ಲಾರನ್ನು ಸ್ವಾಮಿ ಸ್ವಾಮಿ ಅನ್ಕೊಂಡು ಅದಕ್ಕೆ ಏನ್ ಬೇಕೋ ಆ ನಿಯಮಗಳೆಲ್ಲ ಹೇಳಿರಲ್ಲ, ಆ ನಿಯಮಗಳನ್ನ ಅಷ್ಟು ದಿವಸ ಕಷ್ಟಪಟ್ಟು ಅನುಸರಿಸ್ತಾರೆ. ಕೆಲವರು 48 ದಿವಸ ಆಗಿರೋರು 21 ದಿವಸ ಆಗಿರೋರು 1 ವಾರ, ಹೀಗೆ ಆ ಪೂಜಾ ಸಮಯದಲ್ಲಿ ಮಾತ್ರ. ಅಥವಾ ನಾವು ಒಂದು ಗಣಪತಿ ಪೂಜೆ ಹೋಮ ಮಾಡಬೇಕು ಅಂದ್ರೆ ಅದಕ್ಕೆ ಏನ್ ಬೇಕೋ ನಿಯಮಗಳು, ಅದನ್ನ ಯಾವ ತರ ವಿಶೇಷವಾಗಿ ಅದಕ್ಕೆ 21 ತರ ಪತ್ರೆಗಳು ಪೂಜೆ ಮಾಡಬೇಕು, ಆ ನಿಯಮವನ್ನ ಅನುಸರಿಸ್ಕೊಂಡು ಅದನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಅದನ್ನ ಮಾಡ್ತೀವಿ. ಹೀಗೆ ಯಾವ ದೇವತೆಯ ಪೂಜೆಯನ್ನ ಮಾಡ್ತೀವೋ ಅಥವಾ ದೇವತಾ ಕಾರ್ಯವನ್ನು ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಂತ ವಿಧಿವಿಧಾನವನ್ನ ಅನುಸರಿಸ್ಕೊಂಡು ಪೂಜೆಯನ್ನ ಮಾಡ್ತೀವಿ. ಅಥವಾ ಮಕ್ಕಳಾಗಬೇಕು ಅಂತಂದ್ರೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು,
ಬೇಕು, ಸ್ವರ್ಗ ಬೇಕು ಅಂತಂದ್ರೆ ಅದಕ್ಕೆ ಸ್ವರ್ಗ ಕಾಮೋ ವಿಜೇತ ಅಂತ ಹೇಳಿ ಆ ಸ್ವರ್ಗ ಕಾಮವನ್ನ ಪಡ್ಕೋಬೇಕಾದ್ರೆ ಅದಕ್ಕೆ ಇಂತಿಂತ ಹೋಮಗಳು, ಯಜ್ಞಗಳು, ದಾನಗಳು ಎಲ್ಲಾನು ಹೇಳಿದರೆ ಅದನ್ನ ಮಾಡಬೇಕು. ಅದನ್ನ ಮಾಡ್ತಾರೆ. ಆದರೆ ಅದೆಲ್ಲವೂ ಏನು ಅಂತಂದ್ರೆ ಫಲ ಅಂತಕ್ಕಂಥದ್ದು ಕಡಿಮೆ, ಅದು ಶಾಶ್ವತವಾದ ಫಲ ಅಲ್ಲ ಅಂಥೇಳಿ ಮುಂದೆ ಕೃಷ್ಣನೇ ಈ ಶ್ಲೋಕಕ್ಕೆ ಮುಂದುವರಿಸ್ತಾ ಹೇಳ್ತಾನೆ. ಹಾಗಾಗಿ ನಾವು ಮೋಕ್ಷವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನವನ್ನ ಪಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಆಯಾ ಕಾಮನೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಆಯಾ ಕಾಮನೆಗೆ ಸಂಬಂಧಪಟ್ಟಂತಹ ಏನು ಆಚಾರ ವಿಚಾರಗಳಿದೆ ಅದನ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಮಾಡಬೇಕು ಅಲ್ಲ, ಮಾಡ್ತಾರೆ ಜನಗಳು ಅಂತ ಹೇಳಿ ಹೇಳಿದಾನೆ. ಮುಂದೆ ಹೇಳ್ತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅಂತವತ್ತು ಫಲಂ ತೇಷಾಂ, ಆ ರೀತಿಯಾಗಿ ಕಾಮನೆಯಿಂದ ಪೂಜೆಗಳನ್ನ ಮಾಡ್ತಾರಲ್ಲ ಅವ್ರಿಗೆ ಅಂತವತ್ತು, ಅದಕ್ಕೆ ಅಂತ್ಯ ಅಂತಕ್ಕಂಥದ್ದು ಇದೆ. ಏಕೆ ಅಂತಂದ್ರೆ ಎಲ್ಲ ದೇವತೆಗಳಿಗೂ ಕೂಡ ಒಂದು ಅಂತ್ಯ ಅನ್ನೋದು ಇದೆ. ಆ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಇದನ್ನಲ್ಲ, ಅವನಿಗೂ ಕೂಡ 100 ವರ್ಷ ಆಯುಸ್ಸು ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಬಹಳ ದೀರ್ಘವಾದ ಆಯುಸ್ಸು. ಈ 4 ಯುಗಗಳು ಸೇರಿ ಒಂದು ಮಹಾಯುಗ ಆಗತ್ತೆ. ಅಂತಹ 71 ಮಹಾಯುಗ ಆದ್ರೆ ಒಂದು ಮನ್ವಂತರ ಆಗತ್ತೆ. ಅಂತಹ 14 ಮನ್ವಂತರ ಆದ್ರೆ ಒಂದು ಕಲ್ಪ ಆಗತ್ತೆ. ಆ ಒಂದು ಕಲ್ಪ ಅಂದ್ರೆ ಒಂದು ಹಗಲು, ಇನ್ನೊಂದು ಕಲ್ಪಕ್ಕೆ ಒಂದು ರಾತ್ರಿ, ಇಷ್ಟು ಆದ್ರೆ ಒಂದು ದಿವಸ. 2 ಕಲ್ಪಕ್ಕೆ ಒಂದು ದಿವಸ ಆಯ್ತು ಅಂತಂದ್ರೆ ಇಂಟು 365 ಡೇಸ್ ಆದ್ರೆ 1 ವರ್ಷ, ಇಂಟು 100 ಆದ್ರೆ 100 ವರ್ಷ. ಅಲ್ಲಿಗೆ ಅವನ ಆಯುಸ್ ಮುಗಿಯುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರೆ ಈ ಬ್ರಹ್ಮಕ್ಕೆ ಚತುರ್ಮುಖ ಬ್ರಹ್ಮ, ಬ್ರಹ್ಮ ದೀರ್ಘ ಅದಕ್ಕೆ, ಇದು ಚತುರ್ಮುಖ, ಇದು ಬರೀ ಬ್ರಹ್ಮ, ಇದು ನಿರಾಕಾರ ಬ್ರಹ್ಮ, ಇದು ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಅಜ ಅಂದ್ರೆ ಹುಟ್ಟು ಸಾವುಗಳು ಇಲ್ಲದೆ ಇರ್ತಕ್ಕಂತಹದ್ದು. ಹಾಗಾಗಿ ಆ ಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮನಿಗೆ ಒಂದು ಆಯುಸ್ಸು ಅಂತ ಫಿಕ್ಸ್ ಆದ್ಮೇಲೆ ಬೇರೆ ದೇವತೆಗಳದು ಒಂದೊಂದು ಕಲ್ಪಗಳು ಅಂತ ಹೇಳಿ ಹೇಳ್ತಾರೆ. ಹಾಗೆ ನಾವು ಯಾವುದನ್ನ ಸೆಲೆಕ್ಟ್ ಮಾಡ್ತೀವಿ ಆ ಸೆಲೆಕ್ಷನ್ ಕೂಡ ಇಂಪಾರ್ಟೆಂಟ್. ನಮ್ಮ ಸೆಲೆಕ್ಷನ್ ಎಕ್ಸ್ಪೈರ್ ಆಗತ್ತದನ್ನ ನಾವು ತಗೊಂಡ್ರೆ ಅದು ಎಕ್ಸ್ಪೈರ್ ಆಗೇ ಆಗತ್ತೆ. ಎಕ್ಸ್ಪೈರ್ ಡೇಟ್ ಇಲ್ಲದೆ ಇರ್ತಕ್ಕಂಥ ತಗೊಂಡ್ರೆ ಎಕ್ಸ್ಪೈರ್ ಆಗೋದಿಲ್ಲ ಅದು. ಯಾಕೆಂದ್ರೆ ಅದಕ್ಕೆ ಎಕ್ಸ್ಪೈರ್ ಡೇಟ್ ಅನ್ನೋದೇ ಇಲ್ಲ, ಅದು ಸದಾ ಇರ್ತಕ್ಕಂಥದ್ದು. ಅದನ್ನ ನಾವು ಆಶ್ರಯಿಸ್ಬೇಕು. ಉತ್ತಮ ಜನರ ಸಹವಾಸವನ್ನು ಮಾಡಿದಾಗ ನಾವು ಉತ್ತಮರಾಗ್ತೀವಿ. ಅಧಮರನ್ನ ನಾವು ಆಯ್ಕೆ ಮಾಡ್ಕೊಂಡಾಗ ನಾವು ಅಧಮರಾಗ್ತೀವಿ. ನಾವು ಕಳ್ಳನ ಜೊತೆ ಸಂಪರ್ಕ ಇಟ್ಕೊಂಡಾಗ ನಾವು ಕಳ್ತನ ಮಾಡಬೇಕು ಅಂತ ಇಲ್ಲ, ಆದ್ರೆ ಪನಿಷ್ಮೆಂಟ್ ನಮಗೂ ಆಗುತ್ತೆ. ಕೊಲೆ ನಾವು ಮಾಡ್ಬೇಕಾಗಿಲ್ಲ, ಅವನ ಜೊತೆ ಸಂಪರ್ಕ ಇದ್ದ ಮಾತ್ರಕ್ಕೆ ನಮಗೂ ಎನ್ಕ್ವೈರಿ, ಪನಿಷ್ಮೆಂಟು ಇತ್ಯಾದಿಗಳು ಅನುಭವಿಸ್ಬೇಕಾಗುತ್ತೆ. ಹಾಗೇನೆ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೇನೆ ಒಳ್ಳೆ ಸೆಲೆಕ್ಟ್ ಮಾಡಬೇಕು. ಇವಾಗ ಒಂದು ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆನೆ ನಮ್ಮ ಸ್ನೇಹ ಇತ್ತು ಅಂತಂದ್ರೆ ಇನ್ನು ಅಲ್ಲಿರ್ತಕ್ಕಂಥ ಸೂಪರ್ವೈಸರು, ಇಂಜಿನಿಯರು, ಮ್ಯಾನೇಜರು ಇವರ ಮುಲಾಜನ್ನ ನಾವೇನು ನೋಡ್ಬೇಕಾಗಿಲ್ಲ. ಯಾಕೆಂದ್ರೆ ನಮಗೆ ನೇರವಾಗಿ ಆ ಒಂದು ಹೆಡ್ ಆಫ್ ದಿ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸಂಪರ್ಕನೇ ಇದೆ. ಅವನ ಜೊತೆ ನಮಗೆ ಸಖ್ಯ ಇದ್ದಾಗ ಇವರು ನಮಗೆ ಗೌರವ ಕೊಡ್ತಾರೆ. ಇಲ್ಲಾಂದ್ರೆ ನಾವು ಇವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಸಲಾಂ ಹಾಕ್ತಾ ಇರ್ಬೇಕಾಗುತ್ತೆ. ಹಾಗೆ ನಾವು ಆ ಬ್ರಹ್ಮವನ್ನೇ ಆಶ್ರಯಿಸ್ಬಿಟ್ಟು ಅದರ ಕಡೆಗೆ ನಮ್ಮ ದೃಷ್ಟಿ ಇತ್ತು ಅಂತಂದ್ರೆ ಉತ್ತಮ ಗತಿಗಳನ್ನ ನಾವು ಪಡಿತೀವಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಜೀವನದಲ್ಲಿ ಯಾವಾಗ್ಲೂ ಸೆಲೆಕ್ಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೇನೆ ನಮ್ಮ ಎಲ್ಲ ಒಂದು ಜೀವನವನ್ನು ನಡೆಯೋದು. ನಾವು ಆತರಕ್ಕೇನೋ ಒಂದು ಮಾಡಕ್ ಹೋದ್ರೆ ಆತರಕ್ಕೆ ಹೋಗಿ ಗೋತ್ರ ಕೆಡ್ತು ಅಂತ ಹೇಳ್ತಾರೆ. ಆ ಥರ ನಮ್ಮ ಒಂದು ಆಯ್ಕೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ.
ಮುಂದೆ ಹೇಳ್ತಾನೆ, ಯೇಷಾಂತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಯೇಷಾಂ ಸ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಯೇಷಾಂ ಯಾವ ಜನಗಳಿಗೆ ಪಾಪ ಅಂತಗತವಾಗಿರುತ್ತೋ ಅಂದರೆ ನಾಶ ಹೊಂದಿರುತ್ತೋ ಅಂಥವರು ಏನಾಗ್ತಾರೆ, ಪುಣ್ಯಕರ್ಮವನ್ನು ಮಾಡ್ತಾರೆ. ತೇ ದ್ವಂದ್ವ ಮೋಹ ನಿರ್ಮುಕ್ತ, ದ್ವಂದ್ವ ಇದು ಮಾಡ್ಲಾ ಅದು ಮಾಡ್ಲಾ ಅಂತೇಳಿ ಆ ದ್ವಂದ್ವ ಇರೋದಿಲ್ಲ. ಮೋಹ ನಿರ್ಮುಕ್ತ, ಮೋಹವನ್ನು ಬಿಟ್ಟಿರ್ತಾರೆ. ಭಜಂತೆ ಮಾಂ ದೃಢವ್ರತಾಃ. ಯಾಕೆಂದ್ರೆ ನಮಗೆ ದ್ವಂದ್ವ ಮೋಹ ಇದ್ದಾಗ ಯಾವ ಕೆಲಸನೂ ನಾವು ನೆಟ್ಟಗೆ ಮಾಡೋದಕ್ಕಾಗಲ್ಲ. ಯಾಕಾಗಲ್ಲ? ನಮ್ಗೆ ಇದು ಸರಿನೋ ಅದು ಸರಿನೋ ಅಂತಕ್ಕಂಥ ದ್ವಂದ್ವ ಇದ್ದಾಗ ಯಾವ್ದನ್ನ ಮಾಡ್ತೀರಾ, ಯಾವ್ದು ಮಾಡಿದ್ರು ಅದು ಪರಿಪೂರ್ಣ ಆಗೋದಿಲ್ಲ. ಹಾಗಾಗಿ ದ್ವಂದ್ವ. ಮೋಹ ಇದ್ಬಿಟ್ರಂತೂ ಮುಗ್ದೇ ಹೋಯ್ತು. ಇದು ನಾನು ನಂದು ಅಂತಕ್ಕಂಥ ಮೋಹ ಇದ್ದಾಗ ಅದ್ರ ಬಗ್ಗೆನೇ ಗಮನ ಇರುತ್ತೆ ಹೊರತು ಬೇರೆದ್ರ ಬಗ್ಗೆ ನಮಗೆ ಗಮನ ಇರೋದಿಲ್ಲ. ಹಾಗಾಗಿ ಆ ಮೋಹವನ್ನು ಬಿಟ್ಟು ದ್ವಂದ್ವಗಳನ್ನು ಬಿಟ್ಟಾಗ ಮಾತ್ರ ನಾವು ಆ ಭಗವಂತನ ಕಡೆಗೆ ದೃಢವಾಗಿ ಹೋಗೋದಕ್ಕೆ ಸಾಧ್ಯ. ಅಲ್ಲಿ ದೃಢವಾಗಿ ಹೋದಾಗ ಮಾತ್ರ ಈ ಮುಕ್ತಿ ಅಥವಾ ಮೋಕ್ಷವನ್ನ ಪಡೆಯೋದಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಸಾಧ್ಯನೇ ಆಗೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಮುಂದೆ ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯದಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮ ಕರ್ಮ ಚಾಖಿಲಂ. ಜರ ಮರಣ, ಮುಪ್ಪು ಸಾವು. ಈ ಮುಪ್ಪು ಸಾವಿಂದ ಮೋಕ್ಷವನ್ನ ಯಾರು ಬಯಸ್ತಾರೋ ಅವರು ಮಾಮಾಶ್ರಿತ್ಯ ಯತಂತಿಯೇ. ನಮಗೆ ಈ ಜನ್ಮಗಳು ಬೇಡಪ್ಪ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಜನ್ಮಗಳು ಬೇಡಪ್ಪ ಅಂತಂದಾಗ ಆ ನಿರಾಕಾರ ಬ್ರಹ್ಮವನ್ನ ಆಶ್ರಯಿಸಿ ದೃಢವಾಗಿ ನಾವು ಚಿಂತನೆಯನ್ನ ಮಾಡ್ತಾ ಮಾಡ್ತಾ ತೇ ಬ್ರಹ್ಮ ತದ್ವಿದುಹು, ಆ ಬ್ರಹ್ಮವನ್ನ ಸಂಪೂರ್ಣವಾಗಿ ಅಧ್ಯಾತ್ಮದಿಂದ ತಿಳಿದುಕೊಂಡು ಎಲ್ಲ ಕರ್ಮವನ್ನು ಕೂಡ ತಿಳ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಏಕಜ್ಞಾನೇನ ಸರ್ವಜ್ಞಾನಮಿತಿ. ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಾಗೆ ಹೇಗೆ ಆಗತ್ತೋ ಹಾಗೆ ಅಂತ ಹೇಳಿ. ಯಾಕೆಂದ್ರೆ ಅವನೇ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳ್ಬಿಟ್ಟಿದ್ದಾನೆ. ಎಲ್ಲವೂ ಬ್ರಹ್ಮಮಯವೇ ಆಗಿರೋದ್ರಿಂದ ಆ ಬ್ರಹ್ಮ ಒಂದನ್ನು ತಿಳ್ಕೊಂಡ್ರೆ ನಾವು ಎಲ್ಲವನ್ನು ಕೂಡ ತಿಳ್ಕೊಂಡಾಗೆ ಆಗತ್ತೆ. ಈ ಜರಾ ಮರಣ, ಮನುಷ್ಯನಿಗೆ ಯಾರಿಗೂ ಮುಪ್ಪು ಬೇಕು ಅಂತ ಯಾರೂ ಬಯಸೋದಿಲ್ಲ ಅಲ್ವಾ? ಎಲ್ಲರೂ ಯೌವನದಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂತಂದ್ರೆ ಯೌವನ ಯಾಕೆ ಇಷ್ಟ ಆಗತ್ತೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಕೂಡ ಶಕ್ತಿ, ದೇಹ ಇನ್ನೂ ದೃಢವಾಗಿ ಬಲ್ತಿರೋದಿಲ್ಲ. ಆ ಯೌವನದಲ್ಲಿ ನಾವು ಸಂಪಾದನೆ ಮಾಡೋದಕ್ಕೂ ಮತ್ತೆ ನಿರ್ಧಾರಗಳು ತಗೊಳ್ಳೋದಕ್ಕೂ ಎಲ್ಲನಕ್ಕೂ ಸಿದ್ಧವಾಗಿರುತ್ತೆ, ಮಾನಸಿಕವಾಗಿ ದೈಹಿಕವಾಗಿ. ಆ ಒಂದು ವಯಸ್ಸು ಅಂತಕ್ಕಂತಹದ್ದು ಉದಾಹರಣೆ ಇಟ್ಕೊಂಡಾಗ. ಮುಪ್ಪು ಅಂತ ಅಂದಾಗ ದೇಹ ಏನಾಗಿರುತ್ತೆ, ಶಿಥಿಲವಾಗಿರುತ್ತೆ. ನೋವುಗಳನ್ನ, ದೈಹಿಕ ಮಾನಸಿಕ ಯಾವ ನೋವುಗಳನ್ನು ತಡ್ಕೊಳ್ಳುವಂತಹ ಒಂದು ಶಕ್ತಿ ಇರೋದಿಲ್ಲ. ತದನಂತರ ಮೃತ್ಯು ಅಂದ್ರೆ ಎಲ್ಲರಿಗೂ ಭಯನೇ. ಅವನು ಎಷ್ಟೇ ವಯಸ್ಸಾಗಿದ್ರು ಏನೇ ಇದ್ರು ಅವನು ನಾ ಇನ್ನೂ ಬದುಕಬೇಕು ಅಂತ ಆಸೆ ಪಡ್ತಾರೆ. 99%. ಯಾರೋ ಒಬ್ರು ಸಾಕಪ್ಪ ಈ ಜನ್ಮ ಅಂತ ಹೇಳ್ಬೋದೇನೋ, ಆದ್ರೆ ಇನ್ನೂ ನಾನು ಇರಬೇಕು ಅಂತ ಹೇಳೋರು ಪರ್ಸೆಂಟೇಜ್ ತಗೊಂಡಾಗ 99 ಹೇಳ್ಬೋದು. ಹಾಗೆ ಈ ಮುಪ್ಪು ಮತ್ತು ಸಾವಿನಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತಂದ್ರೆ ಆ ಭಗವಂತ ಸ್ಮರಣೆಯನ್ನ ನಾವು ಮಾಡಬೇಕು. ಮಾಡ್ತಾ ಮಾಡ್ತಾ ಜ್ಞಾನದಿಂದಲೇ ಮುಕ್ತಿ. ಜ್ಞಾನ ಇಲ್ಲದೆ ಏನನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಈ ಒಂದು 7ನೇ ಅಧ್ಯಾಯದ ಸಾರಾಂಶವಾಗಿ ಸ್ವಲ್ಪ ನಮಗೆ ಇದಕ್ಕೆ ಸಂಬಂಧಪಟ್ಟಾಗೆ ಕಥೆಯ ರೂಪದಲ್ಲಿ ಹೇಳಿದಾಗ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಸುಲಭ ಆಗತ್ತೆ ಅಂತ ಹೇಳಿ. ಶ್ಲೋಕಗಳನ್ನ ಜ್ಞಾಪಕ ಇಟ್ಕೊಳ್ಳೋದು, ಅದಕ್ಕೆಲ್ಲ ಹೆಚ್ಚು ಅಭ್ಯಾಸ ಮಾಡ್ತಿದ್ರೆ ಎಷ್ಟೋ ಜನ ಕಂಠಪಾಠಗಳನ್ನ ಮಾಡಿರೋರು ಇದ್ದಾರೆ. ಇದಕ್ಕೆ ಇನ್ನೂ ಚೆನ್ನಾಗಿ ವಿವರಣೆ ಮಾಡೋರು ಇದ್ದಾರೆ.
ಇದೊಂದು ಪ್ರಯತ್ನ ಅಷ್ಟೇ, ಆಯ್ತಾ. ಕಂಠಪಾಠ ಮಾಡೋದು ಇನ್ನೂ ಹೆಚ್ಚು ಹೆಚ್ಚು ಎಫರ್ಟ್ ಹಾಕಿ ಇದನ್ನ ಇನ್ನೂ ಹೆಚ್ಚಿನ ರೀತಿಯಾಗಿ ವಿವರಣೆಯನ್ನ ಕೊಡಬಹುದು. ಆದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನೋ ಜ್ಞಾನ. ಜ್ಞಾನ ಅಂತಂದ್ರೆ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ಹೇಳೋದು ಏನೋ, ನಾವು ಬಿಡಬೇಕಾಗಿರೋದು ಯಾವುದನ್ನ? ಮೋಹ ಅಲ್ವಾ? ರಾಗ ಅಥವಾ ಶೋಕ ಮೋಹಗಳನ್ನ ಬಿಡಬೇಕು ಅನ್ನೋದು ಪ್ರಧಾನವಾದಂತಹ ಉದ್ದೇಶ ಭಗವದ್ಗೀತೆಯ ಅಧ್ಯಯನದಿಂದ. ಇದನ್ನ ನಾವು ಸ್ವಲ್ಪ ಕಥೆಯ ಮೂಲಕ ತಿಳ್ಕೊಂಡಾಗ ಸುಲಭ ಆಗತ್ತೆ ಅಂತ ಹೇಳಿ ಕೆಲವು ಕಥೆಗಳನ್ನ ಪ್ರತಿ ಸತಿನೂ ಹೇಳೋ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ. ಆ ರೀತಿಯಾಗಿ ಒಂದು ಕಥೆ. ಒಂದೂರಲ್ಲಿ ಒಬ್ಳು ಗೃಹಿಣಿ ಇರ್ತಾಳೆ. ಆ ಗೃಹಿಣಿಗೆ ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ಮಕ್ಕಳಾಗಿರೋದಿಲ್ಲ. ಅವಳು ಬಂದು ಒಬ್ರು ಗುರುಗಳ ಹತ್ರ ಕೇಳ್ಕೊಳ್ತಾಳೆ, ಸ್ವಾಮಿ, ನನಗೆ ಮದುವೆ ಆಗಿ ಇಷ್ಟು ವರ್ಷಗಳಾಯ್ತು, ಆದ್ರೂ ಕೂಡ ಸಂತಾನ ಆಗಿಲ್ಲ. ಹಾಗಾಗಿ ನನಗೆ ಒಂದು ಸಂತಾನ ಆಗೋದಕ್ಕೋಸ್ಕರ ಯಾವ್ದಾದ್ರು ಉಪಾಯವನ್ನ ಅಥವಾ ಪರಿಹಾರವನ್ನ ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತಾಳೆ. ಆ ಗುರುಕುಲದಲ್ಲಿ ಮಕ್ಕಳು ಕೂಡ ವೇದಾಧ್ಯಯನ ಪಾಠ ಪ್ರವಚನಗಳಲ್ಲಿ ತೊಡಗಿರ್ತಕ್ಕಂಥ ಮಕ್ಕಳು ಕೂಡ ಇರ್ತಾರೆ. ಸರಿ, ಏನು ನಾಳೆ ಬರ್ತಾ ಘೃತಪಕ್ವವಾಗಿರ್ತಕ್ಕಂತಹ ಭಕ್ಷ್ಯಗಳನ್ನು ಮಾಡ್ಕೊಂಬ ಅಂತ ಹೇಳ್ತಾರೆ. ಅಂದ್ರೆ ತುಪ್ಪವನ್ನ ಹಾಕಿ ಮಾಡತಕ್ಕಂತಹ ಭಕ್ಷ್ಯಗಳನ್ನ ಮಾಡಿಕೊಂಡು ಬಾ, ಆಮೇಲೆ ನಿನಗೆ ಪರಿಹಾರವನ್ನು ಹೇಳ್ತೀನಿ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅವಳು ಹೋಗಿ ವಿಶೇಷವಾಗಿ ಶ್ರದ್ಧೆಯಿಂದ ಗುರುಗಳು ಏನೋ ಹೇಳ್ತಾರೆ ಅಂದ್ಬಿಟ್ಟು ತಿಂಡಿಗಳನ್ನೆಲ್ಲ ಮಾಡಿಕೊಂಡು ಹೋಗ್ತಾಳೆ. ಹೋದ್ರೆ ಅಲ್ಲಿ ಮಕ್ಕಳು ಕೂಡ ಇರ್ತಾರೆ, ಗುರುಗಳು ಕೂತಿರ್ತಾರೆ. ಇವಳು ಹೋಗಿ, ಸ್ವಾಮಿ, ನೀವು ಹೇಳಿದ್ರಲ್ಲ ತಿಂಡಿಗಳೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ. ಸರಿ, ಅದೆಲ್ಲ ಜೋಡಿಸು ಒಂದು ತಟ್ಟೆಗಳಲ್ಲಿ ಅಂತ ಹೇಳಿದಾಗ ಎಲ್ಲ ಜೋಡಿಸ್ತಾಳೆ. ಈ ತಿಂಡಿಗಳನ್ನ ತಿನ್ನು ಫಸ್ಟು, ಆಮೇಲೆ ನಿನಗೆ ಪರಿಹಾರವನ್ನ ಹೇಳ್ತೀನಿ ಅಂತ ಹೇಳ್ತಾರೆ. ಅವಳು ಆ ಮಕ್ಕಳು ಇದ್ದಾರೆ, ಅಲ್ಲಿ ಗುರುಗಳು ಇದ್ದಾರೆ ಅಂತಕ್ಕಂಥದ್ದು ಅವಳು ತಲೆಗೆ ಬರೋದೇ ಇಲ್ಲ. ಯಾಕೆಂದ್ರೆ ಇವಳು ಖರ್ಚು ಮಾಡಿರ್ತಾಳ, ತುಪ್ಪ ಹಾಕಿ ಕಷ್ಟಪಟ್ಟು ತಿಂಡಿ ಎಲ್ಲ ಮಾಡಿರ್ತಾಳಲ್ಲ, ಒಂದೇ ಸಮ ಗಬ 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 ಅಂತ ತಿಂತಾಳೆ. ಯಾಕೆಂದ್ರೆ ಅವಳು ಪರಿಹಾರ ಏನು ತಿಳ್ಕೊಳ್ಬೇಕು ಅನ್ನೋದೊಂದೇ ದೃಷ್ಟಿ. ಎಲ್ಲ ತಿಂತಾಳೆ. ತಿಂದಾದ್ಮೇಲೆ ಗುರುಗಳೇ ಹೇಳಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಿನ್ಗೆ ಈ ಜನ್ಮ ಅಲ್ಲ, ಜನ್ಮ ಜನ್ಮಾಂತರಕ್ಕೂ ಕೂಡ ಸಂತಾನ ಆಗೋ ಒಂದು ಭಾಗ್ಯ ಇಲ್ಲ ಅಂತ ಹೇಳಿ. ಯಾಕೆ ಅಂತ ಕೇಳ್ತಾಳೆ. ಯಾಕೆ ಅಂತಂದ್ರೆ, ಇಷ್ಟು ಮಕ್ಕಳು ಇದ್ದಾಗ ಅವ್ರಿಗೆ ಸ್ವಲ್ಪನೂ ಕೊಡದೆ ಒಂದು ಗುರುಗಳಿಗೆ ಸಮರ್ಪಣೆ ಅಥವಾ ದೇವರಿಗೆ ಸಮರ್ಪಣೆ ಮಾಡಿ ತಿನ್ಬೇಕು ಅಂತಕ್ಕಂಥ ಬುದ್ಧಿ ಇಲ್ಲದೆ ಬರೀ ಸ್ವಾರ್ಥದಿಂದ ನೀನು ತಿಂದೀಯ ಅಂದ್ರೆ ನಿನ್ನ ಜನ್ಮಗಳಲ್ಲಿ ಯಾವತ್ತೂ ದಾನ ಧರ್ಮ ಇತ್ಯಾದಿಗಳನ್ನ ಮಾಡಿದ್ದಿಲ್ಲ, ಪುಣ್ಯ ಕರ್ಮಗಳ ಸಂಪಾದನೆ ಮಾಡಿದ್ದೇ ಇಲ್ಲ. ಯಾಕೆಂದ್ರೆ ನಮಗೆ ಜೀವನದಲ್ಲಿ ಒಂದು ಮದುವೆ ಆಗಬೇಕು, ಆ ಮದುವೆ ಆದವರು ಕೂಡ ಒಳ್ಳೆ ಸಂಪ್ರದಾಯ ಇರೋರು, ನಮಗೆ ಹೊಂದಾಣಿಕೆ ಆಗುವಂಥವ್ರು ಸಿಗಬೇಕು ಅಂತಂದ್ರೂ ಪುಣ್ಯ ವಿಶೇಷಗಳು ಇರಬೇಕು. ಮಕ್ಕಳಾಗಬೇಕು, ಅದರಲ್ಲೂ ಸತ್ಸಂತಾನ, ಒಳ್ಳೆಯ ಸಂತಾನ, ಆಗುವ ಮಕ್ಕಳು ವಿದ್ಯಾವಂತರು, ಬುದ್ಧಿವಂತರು, ಆಯುಷ್ಯವಂತರಾಗಿರ್ತಕ್ಕಂಥ ಮಕ್ಕಳು ಹುಟ್ಟಬೇಕು ಅಂದ್ರೂ ಕೂಡ ಪೂರ್ವ ಪುಣ್ಯ ಇರಬೇಕು. ಹೀಗೆ ನಮಗೆ ಏನೇ ಸಿಗಬೇಕು ಅಂತಂದ್ರೂ ಕೂಡ ನಾವು ಮಾಡಿದ ಕರ್ಮದ ಫಲವಾಗಿ ನಮಗೆ ಸಿಗತ್ತೆ. ಇವಳು ಅಷ್ಟು ಜನ ಮಕ್ಕಳು ಇದ್ರೂ ಕೂಡ ಯಾರಿಗೂ ಏನು ಕೊಡದೆ ಇವಳೊಬ್ಳೆ ತಿಂತಾಳೆ ಅಂತಂದ್ರೆ ಅವಳ ಪೂರ್ವ ಪುಣ್ಯ ಎಷ್ಟಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗತ್ತೆ. ಯಾಕೆಂದ್ರೆ ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡ್ತಾನೆ ಅದರಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂತಹ ಒಳ್ಳೆ ಥರದಲ್ಲಿ ಮಾಡ್ತೀವಿ ಅಲ್ವಾ. ಸರ್ವೇ ಕಾರ್ಯಾರಂಭ ಧೂಮವತ್ ಅಗ್ನಿ ಅಂತ ಹೇಳ್ತಾರೆ. ಯಥಾ ಧೂಮವತ್ ಅಗ್ನಿ ಅಂತ ಹೇಳಿ, ಅಂದ್ರೆ ಮೊದಲು ಅಗ್ನಿ ಹತ್ಕೊಳ್ಬೇಕಾದ್ರೆ, ಜ್ವಾಲೆ ಆಗ್ಬೇಕು ಅದ್ರ ಮುಂಚೆ ಫಸ್ಟ್ ಹೊಗೆ ಆಡತ್ತೆ. ಫಸ್ಟ್ ಹೊಗೆ ಆಡಿ ಆಮೇಲೆ ಬೆಂಕಿ ಕಾಣತ್ತೆ ನಮಗೆ. ಹಾಗೆ ನಾವು ಕರ್ಮಗಳನ್ನ ಸರಿಯಾಗಿ ಮಾಡಿತ್ತು ಅಂತಂದ್ರೆ ನಮಗೆ ಆ ಮನಸ್ಸು ಆ ಕಡೆ ಎಳ್ಕೊಂಡು ಹೋಗುತ್ತೆ, ಇಲ್ಲಾಂದ್ರೆ ಇಲ್ಲ. ನೀನು
ಈ ಥರ ಮಾಡಿದ್ರಿಂದ ನಿನ್ನ ಪುಣ್ಯವೇ ಇಲ್ಲದೆ ಇರೋದ್ರಿಂದ ನಿನಗೆ ಸಂತಾನವೇ ಆಗಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಜೀವನದಲ್ಲಿ ಸಂಪಾದನೆ ಮಾಡಬೇಕು ನಿಜ. ಹಣಕ್ಕೆ 3 ರೀತಿಯ ಗತಿ ಅಂತ ಹೇಳ್ತಾರೆ. ಒಂದು, ಉಪಪುಂಜಿಸ್ಬೇಕು. ನಾವು ಅದನ್ನ ದುಡ್ಡಲ್ಲಿ ಸಂಪಾದನೆ ಮಾಡೋದ್ರಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ಭೋಗಗಳನ್ನ ಅನುಭವಿಸ್ಬೇಕು. ಅನುಭವಿಸ್ಬೇಡಿ, ನೀವು ಸುಖ ಪಡಬೇಡಿ ಅಂತಲ್ಲ. ಈ ಸುಖ ಪಡಬೇಡಿ ಅಂದ್ರೆ ಯಾರು ಸಂಪಾದನೆ ಮಾಡ್ತಿಲ್ಲ. ಯಾಕೆಂದ್ರೆ ನಾವು ಸಂಪಾದನೆ ಮಾಡಿ ನಮ್ಗೆ ತಿನ್ನಕ್ಕಿಲ್ಲ ಅಂತ ಅಂದ್ಮೇಲೆ ಇನ್ಯಾತಕ್ಕೆ ಮಾಡ್ಬೇಕು ಅಂತ ಹೇಳಿ ಯಾರು ಸಂಪಾದನೆ ಮಾಡ್ತಿರ್ಲಿಲ್ಲ. ನಾವು ಉಪಪುಂಜಿಸ್ಬೇಕು. ಎಷ್ಟು ತಿಂತೀರಾ, ಎಷ್ಟು ಕುಡಿತೀರಾ, ಸಾಧ್ಯ ಇಲ್ಲ. ಒಂದು ಲಿಮಿಟ್ ಇದೆ. ಆಮೇಲೆ ದಾನವನ್ನ ಮಾಡಬೇಕು. ಯಾರಿಗೆ ಅವಶ್ಯಕತೆ ಇದೆಯೋ ಅಂತ ಕಡೆ ನಾವು ದಾನ ಧರ್ಮಾದಿಗಳನ್ನ ಮಾಡಬೇಕು. ಎರಡನ್ನೂ ಮಾಡಲಿಲ್ಲ ಅಂದ್ರೆ 3ನೇ ಗತಿ ಏನೋ ನಾಶ ಆಗತ್ತೆ. ಹಾಗೆ ದಾನ, ಉಪಭೋಗ, ನಂತರ ನಾಶ, ಹೀಗೆ ಇರಬೇಕಾದ್ರೆ ನಮ್ಗೆ ಏನೇ ಒಂದು ಪಡ್ಕೊಳ್ಬೇಕಾದ್ರೂ ನಾವು ಮಾಡತಕ್ಕಂತಹ ಕರ್ಮಗಳೇ ನಮ್ಮ ಒಂದು ಉಪಭೋಗ ಮಾಡೋದಕ್ಕೆ ಅರ್ಹತೆ ಸಿಗತ್ತೆ ಅಂತ ಹೇಳಿ ಈ ಒಂದು ಕಥೆಯ ಭಾವಾರ್ಥ. ಮತ್ತು ನಾವು ಮೋಕ್ಷವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಜ್ಞಾನದಿಂದಲೇ ಮೋಕ್ಷ. ಜ್ಞಾನ ಬಿಟ್ಟು ಬೇರೆ ಯಾವುದನ್ನು ದಾರಿನೇ ಇಲ್ಲ ಅಂತ ಹೇಳಿ ಶಾಸ್ತ್ರಕಾರರು ನಮಗೆ ಹೇಳ್ತಾರೆ. ಹಾಗಾಗಿ ನಮಗೆ ಸರಿಯಾದ ಜ್ಞಾನ ಬರಬೇಕು ಅಂತಂದ್ರೆ ಆ ಭಗವಂತನಲ್ಲಿ ದೃಢವಾದ ನಂಬಿಕೆ, ಶ್ರದ್ಧೆ ಇಟ್ಟು ಕರ್ಮವನ್ನ ಮಾಡ್ತಾ 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 ಜ್ಞಾನ ಶುದ್ಧಿಯಾಗಿ, ಚಿತ್ತಶುದ್ಧಿಯಾಗಿ ಜ್ಞಾನ ಉಂಟಾಗತ್ತೆ. ಹಾಗಾಗಿ ನಾವೆಲ್ಲರೂ ಕರ್ಮ ಸನ್ಯಾಸ, ಕರ್ಮವನ್ನ ಮಾಡಬೇಕು, ಅದನ್ನ ಉಪಭುಂಜಿಸ್ಬೇಕು. ಮತ್ತು ಅದರಿಂದ ಬರ್ತಕ್ಕಂಥ ಫಲನ ಉಪಭುಂಜಿಸೋದು ಅಂದ್ರೆ ಹೇಗೆ ಅಂತಂದ್ರೆ, ಈಗ ಸಂಬಳ ತಗೊಳ್ತೀವಿ, ನಾವು ಊಟ ಮಾಡ್ತೀವಿ, ಜೊತೆಗೆ ಬೇರೆಯವ್ರಿಗೂ ಕೊಡಬೇಕು. ಕೆಲಸ ಮಾಡೋ ಸಂಬಳ ತಗೊಬೇಡ ಅಂದ್ರೆ ಯಾರು ಕೆಲಸ ಮಾಡ್ತಾರೆ? ಯಾರು ಮಾಡೋದಿಲ್ಲ. ಹಾಗೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಉಪಯೋಗಿಸ್ತಾ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ತಾ ಸಾತ್ವಿಕ ಜೀವನವನ್ನ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ನಾವು ಶೋಕ ಮೋಹಗಳನ್ನ ಕಡಿಮೆ ಮಾಡ್ಕೊಳ್ತಾ ಆ ಜ್ಞಾನದ ಕಡೆಗೆ ನಾವು ಹೋಗೋ ಒಂದು ಪ್ರಯತ್ನವನ್ನೆಲ್ಲರೂ ಮಾಡೋಣ ಅಂತ ಹೇಳಿ ಆ ಕೃಷ್ಣನ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ಅಧ್ಯಾಯದ ಸಾರಾಂಶವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಕೃಷ್ಣಾರ್ಪಣ.